ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷ್ಣ ಬಡಿಗೇರ್, ಸ್ಟ್ರಕ್ಚರಲ್ ಇಂಜಿನಿಯರ್. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ 7 ಸ್ಟೇಜಸ್ ಆಫ್ ಕನ್ಸ್ಟ್ರಕ್ಷನ್ ಯಾವಂತಂದು ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಫಸ್ಟ್ ಸ್ಟೆಪ್ ಬರೋದು ಸೈಟ್ ಅನಲೈಸಿಸ್. ಏನಿದು ಸೈಟ್ ಅನಲೈಸಿಸ್ ಅಂದರೆ, ನಾವು ಸೈಟ್ ವಿಸಿಟ್ ಮಾಡಿ ಅಲ್ಲಿನ ವೈಶಿಷ್ಟ್ಯತೆಗಳು ಏನೇನು ಅನ್ನೋದನ್ನು ತಿಳ್ಕೊಳೋದಕ್ಕೆ ಇದು ಒಂದು ಸೈಟ್ ಅನಲೈಸಿಸ್ ಅಂತಾರೆ. ಅದರಲ್ಲಿ ಏನೇನು ಬರ್ತಾವೆ ಅಂದರೆ, ಫಸ್ಟ್ ಅದರಲ್ಲಿ ಸೈಟ್ ಲೊಕೇಶನ್ ಅಂತ ಬರ್ತದೆ. ಅಂದ್ರೆ ಇಟ್ ಈಸ್ ನಿಯರ್ ಫ್ರಮ್ ದ ಸಿಟಿ ಐತು, ಫಾರ್ ಫ್ರಮ್ ದ ಸಿಟಿ ಐತೆ ಅನ್ನೋದಕ್ಕೆ ಸೈಟ್ ಲೊಕೇಶನ್ ಅಂತ ಕರಿತೀವಿ. ಅದಾದ ನಂತರ ಬರೋದು ಸೈಟ್ ಓರಿಯಂಟೇಷನ್. ಅಂದರೆ ನಮ್ಮ ಕಾರ್ಡಿಯಲ್ ಡೈರೆಕ್ಷನ್ ಅಂತ ಬರ್ತಾವೆ. ಈಸ್ಟ್ ಫೇಸಿಂಗ್ ಇದೆಯೋ, ನಾರ್ತ್ ಫೇಸಿಂಗ್ ಇದೆಯೋ ಅನ್ನೋದಕ್ಕೆ ನಾವು ಓರಿಯಂಟೇಷನ್ ಅಂತ ಸೈಟ್ ಅಂತೀವಿ. ಆಮೇಲೆ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಎನರ್ಜಿ ಎಫಿಷಿಯನ್ಸಿ. ಅಂದ್ರೆ ನಾವು ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ ಪ್ಲ್ಯಾನ್ ಮಾಡೋಕಂದ್ರೆ ಏನು ಬೇಕು, ನಾವು ಪ್ರಾಪರಾಗಿ ಆ ಮನೆಗೆ ಗಾಳಿ ಬೆಳಕು ಬೇಕು. ಇದಾದ ನಂತರ ಬರೋದು ಸಾಯಿಲ್ ಟೈಪ್ ಆ್ಯಂಡ್ ಸಾಯಿಲ್ ಕಂಡೀಷನ್. ಅಂದ್ರೆ ಆ ಸೈಟಲ್ಲಿ ನೇಚರ್ ಆಫ್ ಸಾಯಿಲ್ ಯಾವ ಟೈಪ್ ಇದೆ, ಅದು ಕಂಡೀಷನ್ ಯಾವ ಟೈಪ್ ಇದೆ, ಬ್ಲ್ಯಾಕ್ ಕಟನ್ ಇದೆಯೋ ಅಥವಾ ರೆಡ್ ಮೊರಮ್ ಇದೆಯೋ ಅನ್ನೋದು ತಿಳ್ಕೊಳೋದಕ್ಕೆ ಸಾಯಿಲ್ ಟೈಪ್ ಆ್ಯಂಡ್ ಕಂಡೀಷನ್ ಅಂತ ಕರಿತೇವೆ ನಾವು. ಅದಾದ ನಂತರ ಬರೋದು ಲೋಕಲಿ ಅವೈಲಬಲ್ ರಿಸೋರ್ಸಸ್. ಫಸ್ಟಿಗೆ ಹೇಳ್ದಂಗೆ ಸೈಟ್ ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಟ್ ಈಸ್ ನಿಯರ್ ಫ್ರಮ್ ದ ಸಿಟಿ ಇತ್ತಂದ್ರೆ ನಮಗೆ ಎಲ್ಲ ಲೋಕಲ್ ಲೇಬರ್ಸು, ಇಕ್ವಿಪ್ಮೆಂಟು, ಮಟೀರಿಯಲ್ ಜಲ್ದಿ ಸಿಕ್ಬಿಡ್ತಾವೆ. ಫಾರ್ ಫ್ರಮ್ ದ ಸಿಟಿ ಇದ್ರೆ ಏನಾಗುತ್ತೆ, ನಮಗೆ ಮಟೀರಿಯಲ್ ಲೇಬರು ಸಿಗಂಗಿಲ್ಲ. ಹಂಗಾಗಿ ನಮ್ಗೆ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ಟೈಮು ಕಾಸ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ಕನ್ಸ್ಟ್ರಕ್ಷನ್ ಟೈಮ್ನು ಡಿಲೇ ಆಗುತ್ತೆ.